ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನುರಾಜ್ ಅಂತ. ನಾನು ನಾರಾಯಣ ಹೆಲ್ತ್ ಸಿಟಿ ಬೊಮ್ಮಸಂದ್ರನಲ್ಲಿ ಸ್ಪೈನ್ ಸರ್ಜನ್ ಆಗಿ ಕೆಲಸ ಮಾಡ್ತೀನಿ. ಬೆನ್ನು ಮೂಳೆ ತಜ್ಞ. ಬೆನ್ನು ಮೂಳೆ ಯಾವುದೇ ಸಮಸ್ಯೆ ಇದ್ದರೂ ನಾವು ಅದನ್ನು ನೋಡ್ತೀವಿ. ಕತ್ತಿನಿಂದ ಹಿಡ್ಕೊಂಡು ಸೊಂಟದವರೆಗೂ ಇರುವಂಥ ತೊಂದರೆಗಳನ್ನ ನೋಡ್ತೀವಿ. ಬೆನ್ನು ಮೂಳೆನಲ್ಲಿ ನಿಮಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಯಾಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಸುಮಾರು ಜನಕ್ಕೆ ಅದ್ರ ಬಗ್ಗೆ ಕಾಳಜಿ ಇರುತ್ತೆ. ಈಗಿರುವಂಥ ಪರಿಸ್ಥಿತಿನಲ್ಲಿ ಸುಮಾರು ಹೊತ್ತು ಜನ ಪ್ರಯಾಣ ಮಾಡ್ತಾರೆ. ಸಿಟಿನಲ್ಲಿ 2-3 ಗಂಟೆ ಪ್ರಯಾಣ ಮಾಡ್ತಾರೆ, ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಗಂಟೆಗಟ್ಟಲೆ ಲ್ಯಾಪ್ಟಾಪಲ್ಲಿ ಕೂತಿರ್ತಾರೆ. ಅಥವಾ ಆಫೀಸಲ್ಲಾಗಲಿ ನೀವು ಕೂತಾಗ ಅದು ನಿಮ್ಮ ಡೆಸ್ಕೇ ಅಲ್ಲ, ಇವತ್ತು ನಿಮ್ದಿರುತ್ತೆ, ಬೇರೆ ಇನ್ನೊಬ್ಬರ ಡೆಸ್ಕ್ ಇರುತ್ತೆ, ಲ್ಯಾಪ್ಟಾಪ್ ಉಪಯೋಗಿಸ್ತೀರಾ. ಅಥವಾ ನಾವು ಓಡಾಡುವಂಥ ರಸ್ತೆಗಳಿರ್ಬೋದು, ಕೆಲವರು ತೂಕ ಜಾಸ್ತಿ ಆಯ್ತು ಅಂದ್ರೆ ಜಿಮ್ಗೆ ಹೋಗಿ ಎಕ್ಸ್ಟ್ರಾ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತಾರೆ. ಅಂಥ ಟೈಮಲ್ಲಿ ಈ ಎಲ್ಲ ಕಾರಣಗಳಿಂದ ಸೊಂಟ ನೋವು, ಕತ್ತು ನೋವು ಅಥವಾ ಕಾಲಲ್ಲಿ ನೋವು ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಯಾರಿಗೆ ಬರುತ್ತೆ ಬ್ಯಾಕ್ ಪೈನು, ಸೊಂಟ ನೋವು? ಯಾರಿಗೆ ಬೇಕಾದ್ರೂ ಬರ್ಬೋದು. ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾಗಿರೋರ ತನಕ ಯಾರಿಗೆ ಬೇಕಾದ್ರೂ ಬರ್ಬೋದು. ಏನಕ್ಕೆ ಆ ರೀತಿ ಬರುತ್ತೆ ಅನ್ನೋದು ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಸಣ್ಣ ಮಕ್ಕಳಲ್ಲಿ ಕೆಲವು ಸಾರಿ ಇನ್ಫೆಕ್ಷನ್ನಿಂದ ಬರ್ಬೋದು, ಅಥವಾ ಅವರ ಬೆನ್ನು ಮೂಳೆ ವಕ್ರವಾಗಿರ್ಬೋದು, ಅದರಿಂದ ಬರುತ್ತೆ. ಮಿಡ್ಲ್ ಏಜ್ನಲ್ಲಿ ಇಲ್ಲ, ನಿಮಗೆ ಕೆಲವು ಸಾರಿ ವಿಟಮಿನ್ ಡಿ ಕಡಿಮೆ ಇರುತ್ತೆ, ಮಲ್ಟಿವಿಟಮಿನ್ ಡಿಫಿಷಿಯನ್ಸಿ ಇರುತ್ತೆ, ನೀವು ಕೂರುವಂಥ ಪಾಸ್ಚರ್ ಸರಿಗಿರಲ್ಲ, ಹೆಚ್ಚು ಎಕ್ಸಸೈಸ್ ಇರಲ್ಲ, ನಿಮಗೆ ವ್ಯಾಯಾಮ ಮಾಡ್ತಿರಲ್ಲ, ಅದರಿಂದ ಬರುತ್ತೆ. ವಯಸ್ಸಾಗಿರೋರಿಗೆ ಸಣ್ಣ ಯಾವುದಾದ್ರೂ ಬಿದ್ದಾಗೂ ಮೂಳೆ ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಮೂಳೆನಲ್ಲಿ ಸಾಂದ್ರತೆ ಏನಿರುತ್ತೆ ಕಡಿಮೆ ಆಗಿರುತ್ತೆ. ಅದರಿಂದ ಹಲವಾರು ಕಾರಣಗಳಿಂದ ಬರುತ್ತೆ. ನಮ್ಮಲ್ಲಿ ಸುಮಾರು ಏನು ಮಾಡ್ತೀವಿ, ನೋವು ಬಂತು ಅಂದರೆ ಒಂದು ಮಾತ್ರೆ ತಗೋತೀವಿ, ಏನಾದರೂ ಮುಲಾಮ್ ಹಚ್ತೀವಿ, ಬಿಸಿ ಶಾಖ ಕೊಡ್ತೀವಿ. ಒಂದು ಸ್ಟಡಿ ಪ್ರಕಾರ ಸುಮಾರು ಪ್ರಪಂಚದಲ್ಲಿ ಒಂದು ಸಮಯದಲ್ಲಿ ನೀವು ತಗೊಂಡ್ರೆ 10% ಜನಕ್ಕೆ ಒಂದು ಟೈಮಲ್ಲಿ ಬೆನ್ನು ನೋವು ಇರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಕೋಟ್ಯಾಂತರ ಜನಕ್ಕೆ ಯಾವುದೋ ಸಮಯದಲ್ಲಿ ನೋವಿರುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಇನಿಷಿಯಲ್ ನೀವು ಮಾಡ್ತೀರಾ, ಆ ನೋವು ಕಡಿಮೆ ಆಗಲಿಲ್ಲ ಅನ್ನೋ ಸಮಯದಲ್ಲಿ ಮುಂದಕ್ಕೆ ನೀವು ವೈದ್ಯರನ್ನು ಕಾಣೋದು ಮುಖ್ಯ ಆಗುತ್ತೆ. ಯಾಕಂದರೆ ನೀವು ಮನೆಯಲ್ಲಿ ಇರೋವಂಥದ್ದು ಮನೆ ಮದ್ದು ಉಪಯೋಗಿಸಿದ್ದೀರಾ, ಅದು ನೋವು ಕಡಿಮೆ ಆಗಿಲ್ಲ ಅಂದಾಗ ಅದನ್ನು ನೀವು ಇಗ್ನೋರ್ ಮಾಡಿದ್ರೆ ಮುಂದಕ್ಕೆ ಅದರಿಂದ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ಏನು ಮಾಡಬೇಕು, ನಿಮ್ಮ ಹತ್ರ ಇರುವಂಥ, ನೀವು ಕೆಲವು ಸಾರಿ ಮನೆ ಹತ್ರ ಇರುವಂಥ ನಿಮ್ಮ ಜನರಲ್ ಪ್ರಾಕ್ಟೀಷನರ್ ಹತ್ರ ಹೋಗ್ಬೋದು, ಅಥವಾ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗ್ಬೋದು, ಅಥವಾ ನಂತರ ಸ್ಪೈನ್ ಸರ್ಜನ್, ಸ್ಪೈನ್ ಡಾಕ್ಟರ್ ಹತ್ರ ನೀವು ಹೋಗಿ ಕಾಣ್ಬೋದು. ಒಂದು ಸಾರಿ ನಿಮ್ಮನ್ನು ನೋಡಿ ಪರೀಕ್ಷೆ ಮಾಡಿದ ನಂತರ ಏನು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಆ ತೊಂದರೆಗಳಿಗೆ ಮುಂದೇನು ಮಾಡಬೇಕು, ಅದಕ್ಕಿಂತ ಮುಂಚೆ ಏನಾಗುತ್ತೆ, ಕೆಲವು ಸಾರಿ ನೀವು ಡಾಕ್ಟರ್ ಹತ್ರ ಹೋಗೋಷ್ಟೊತ್ತಿಗೆ ಭಯ ಆಗಿಬಿಡುತ್ತೆ. ನನಗೇನು ತೊಂದರೆ ಆಗ್ಬಿಟ್ಟಿದೆಯೋ, ಏನಾಗಿದೆಯೋ ಅಂತ ತೊಂದರೆ ಬರುತ್ತೆ. ಹಾಗಾಗಿ ಕ್ವಾಲಿಫೈಡ್ ವೈದ್ಯರ ಹತ್ರ ನೀವು ಹೋದಾಗ ನೀವೇನೋ ಒಂದು ಸಾರಿ ಪರೀಕ್ಷೆ ಮಾಡಿದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ನಿಮಗೆ ಈ ರೀತಿ ತೊಂದರೆ ಇದೆ, ಇದಕ್ಕೆ ಈ ರೀತಿ ನಿಮಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅಂತ ಮಾಡ್ಬೋದು. ಕೆಲವೊಂದು ಸಾರಿ ಎಕ್ಸ್ರೇ ಮಾಡಿಸೋಕ್ಕೆ ಅವಶ್ಯಕತೆ ಬರ್ಬೋದು, ಅಥವಾ MRI ಸ್ಕ್ಯಾನ್ ಮಾಡಿಸೋಂಥ ಅವಶ್ಯಕತೆ ಬರ್ಬೋದು. ಎಕ್ಸ್ರೇಗೂ MRI ಸ್ಕ್ಯಾನ್ಗೂ ಏನು ವ್ಯತ್ಯಾಸ? ಎಕ್ಸ್ರೇನಲ್ಲಿ ಅದು ಕಾಸ್ಟ್ ಕಡಿಮೆ ಇರ್ಬೋದು, ಆದರೆ ಬರೀ ಮೂಳೆಗಳಲ್ಲಿ ಏನು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಡಿಸ್ಕ್ಗೆ ತೊಂದರೆ ಇದೆ, ನರಕ್ಕೆ ತೊಂದರೆ ಇದೆ, ಸ್ಪೈನಲ್ ಕಾರ್ಡ್ಗೆ ತೊಂದರೆ ಇದೆ ಅನ್ನೋದು ಎಕ್ಸ್ರೇನಲ್ಲಿ ಅಷ್ಟು ಗೊತ್ತಾಗಲ್ಲ. ಹೆಚ್ಚು ತೊಂದರೆ ಇರೋದಾಗ ಫ್ರ್ಯಾಕ್ಚರ್ ಆಗಿದೆ, ಇನ್ಫೆಕ್ಷನ್ ಆಗಿದೆ ಅಂದರೆ ಎಕ್ಸ್ರೇನಲ್ಲಿ ಕಾಣುತ್ತೆ. ಇಲ್ಲ ಸೂಕ್ಷ್ಮವಾಗಿರೋದನ್ನು ನೋಡಬೇಕು ಅಂದರೆ MRI ಮಾಡಿಸಿದ್ರೆ ನಿಮಗೆ ಎಲ್ಲ ರೀತಿಯಾದ ತೊಂದರೆಗಳೇನಿದೆ ಅದರಲ್ಲಿ ಸುಮಾರು 99% ಎಲ್ಲ ಸಿಕ್ಕಿಬಿಡುತ್ತೆ ನಮಗೆ ತೊಂದರೆಗಳು. ಅಂಥದ್ರಲ್ಲಿ ನಿಮಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರ್ಬೋದು, ಮೂಳೆಗಳ ಮಧ್ಯ ಡಿಸ್ಕ್ ಅಂತ ಇರುತ್ತೆ, ಆ ಡಿಸ್ಕ್ ಹೊರಗಡೆ ಬಂದು ಅದು ನರದ ಮೇಲಾಗಲಿ ಅಥವಾ ಸ್ಪೈನಲ್ ಕಾರ್ಡ್ ಮೇಲಾಗಲಿ ಅದು ಒತ್ತಡ ಹಾಕ್ತಿರ್ಬೋದು. ಅದರಿಂದ ನಿಮಗೆ ಕೈ ನೋವು, ಕಾಲು ನೋವು, ಕಾಲು ಜೋಮು, ಕಾಲು ಭಾರ ಅನಿಸೋದು, ಹೆಚ್ಚು ದೂರ ನಿಮಗೆ ನಡೆಯೋಕ್ಕಾಗಲ್ಲ, 5 ನಿಮಿಷ ನಡೆಯುವಷ್ಟೊತ್ತಿಗೆ ಕಾಲು ಒಂಥರ ಸೋತೋದಂಗೆ ಅನಿಸೋದು, ಆ ರೀತಿ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಆ ಬೆನ್ನು ಮೂಳೆಯಲ್ಲಿ ಇನ್ಫೆಕ್ಷನ್ ಇರುವಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಅದು ವಕ್ರವಾಗಿರುತ್ತೆ, ಅದು ಅವರು ಕೂರುವಂಥ ರೀತಿ ಇರ್ಬೋದು, ಅಥವಾ ಇದುವರೆಗೂ ಏನು ಮಾಡಿದ್ದಾರೆ ಅಥವಾ ಭಾರ ಎತ್ತಿರೋ ರೀತಿ, ಅದರಿಂದ ಕೂಡ ತೊಂದರೆ ಆಗಿರ್ಬೋದು. ಬರ್ಬೋದು, ಕೆಲವ್ರಿಗೆ ಬರುವಂಥ ಸಾಧ್ಯತೆ ಇದೆ. ನಿಮಗೆ ಡಿಸ್ಕ್ ಸವಿಯೋದು ಏನಿರುತ್ತೆ, ಅಥವಾ ಈ ಡಿಸ್ಕ್ ಮೇಲೆ ಪ್ರೆಷರ್ ಬೀಳುವಂಥದ್ದು ಏನಿದೆ ಅದು ಜೆನೆಟಿಕ್ ಅಂತ ಏನು ಕರಿತೀವಿ, ಹಾಗೂ ಬರುವಂಥ ಸಾಧ್ಯತೆ ಇರುತ್ತೆ. ಸುಮಾರು ನಿಮಗೆ ಮೆಜಾರಿಟಿ ಬರುವಂಥದ್ದು ನಾವು ನಮ್ಮ ಬೆನ್ನು ಮೂಳೆನ ಯಾವ ರೀತಿ ಉಪಯೋಗಿಸ್ತೀವಿ ಅದ್ರ ಮೇಲೆ ಹೋಗುತ್ತೆ. ನೀವು ಕೂರುವಂಥ ರೀತಿ ಸರಿಗಿಲ್ಲ, ನಿಲ್ಲುವಂಥ ರೀತಿ ಸರಿಗೆ ಪಾಸ್ಚರ್ ಮೇಂಟೈನ್ ಮಾಡ್ತಿಲ್ಲ, ಅಥವಾ ಭಾರ ಎತ್ತಬೇಕಾದ್ರೆ ಹೆಂಗೆ ಬಗ್ಬಿಟ್ಟು ಎತ್ತೀರಾ, ಜಿಮ್ಗೆ ಹೋಗಿ ಕೆಲವು ಸಾರಿ ವರ್ಕೌಟ್ ಮಾಡಬೇಕಾದ್ರೆ ಬೆಲ್ಟ್ ಹಾಕದೆ ಅಥವಾ ಸರಿಗೆ ಭಾರ ಎತ್ತಿದೆ ಹೋದರೆ ಈ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಬುಕ್ಸ್ ತೊಗೊಂಡೋಗ್ತಾರಲ್ಲ, ಅದಕ್ಕೇನಾದರೂ ಒಂದು ಬರೋ ಚಾನ್ಸಸ್ ಇರುತ್ತಲ್ಲ? ಮಕ್ಕಳಿಗೆ ಬೆನ್ನು ನೋವು ಬರ್ಬೋದು,
ಆದರೆ ಆ ಬೆನ್ನು ಮೂಳೆ ವಕ್ರ ಆಗುವಂಥ ಸಾಧ್ಯತೆ ಸ್ಕೂಲ್ ಇದರಿಂದ ಬರೋದಿಲ್ಲ. ಇದು ಎಲ್ಲಾನು ಜೆನೆಟಿಕ್ ಇಂದ ಬರುವಂಥದ್ದು ಇರುತ್ತೆ. ಎಲ್ಲರೂ ಜನಗಳಲ್ಲಿ ಅದೊಂದು ಅದು ತೊಂದರೆ ಇದೆ. ಆದರೆ ಏನಾಗುತ್ತೆ ಅಂದರೆ ಈ ರೀತಿ ಭಾರ ಎತ್ಕೊಂಡು ಹೋಗೋದ್ರಿಂದ ಇವಾಗ ತೊಂದರೆ ಆಗದೆ ಹೋದ್ರೂ ಇನ್ನೊಂದು 5 ವರ್ಷ ಆದಮೇಲೆ ಅವರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅವರಿಗೆ ಬಾಗಿರುವಂಥ ಅಭ್ಯಾಸ ಆಗಿಬಿಡುತ್ತೆ. ಬಾಗಿರುವಂಥ ಅಭ್ಯಾಸ ಆದಾಗ ಏನಾಗುತ್ತೆ, ಆ ಮಸಲ್ ಸ್ನಾಯು ಏನಿರುತ್ತೆ ಅದರಲ್ಲಿ ಬಲ ಇರೋದು ಇಲ್ಲೇ ಇರ್ಬೋದು, ಅಥವಾ ಡಿಸ್ಕ್ ಸೌದೋಗ್ಬೋದು. ಆ ಥರ ಏನಾದರೂ ಆದಾಗ ಮುಂದೆ ಒಂದು 5-10 ವರ್ಷ ಆದ ನಂತರ ಪ್ರಾಬ್ಲಮ್ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರಾಬ್ಲಮ್ ನೀವು ಯಾವ ಥರ ಸೊಲ್ಯೂಷನ್ನು ತುಂಬ ಸಿಂಪಲ್ ಆಗಿರೋದ್ರಿಂದ ಹಿಡಿದು ಸರ್ಜರಿ ತನಕ ಇರ್ಬೋದು. MRI ಸ್ಕ್ಯಾನ್ ಮಾಡಿದಾಗ ಏನು ತೊಂದರೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಬರೇ ಮಾತ್ರೆಗಳು, ಫಿಸಿಯೋಥೆರಪಿ, ಎಕ್ಸಸೈಸ್ ಏನು ಮಾಡ್ತಾರೆ. ನಮ್ಮಲ್ಲಿ ರಿಹ್ಯಾಬಿಲಿಟೇಷನ್ ಫೆಸಿಲಿಟಿ ಇದೆ. ಬೆನ್ನು ಮೂಳೆ ಮತ್ತು ಅಲ್ಲಿ ಬೆನ್ನು ಮೂಳೆ ಸುತ್ತ ಇರುವಂಥ ಮಸಲ್ಗೆ ಸ್ಟ್ರೆಂಥನ್ ಮಾಡೋದಕ್ಕಂತಾನೆ ನಮ್ಮದೊಂದು ಸಿಸ್ಟಮ್ ಇರುತ್ತೆ, ಅದಿರ್ಬೋದು. ಅದರಿಂದ ನಾವು ಕೆಲವರಿಗೆ ಸಹಾಯ ಆಗುತ್ತೆ. ಕೆಲವರಿಗೆ ಸ್ಪೈನ್ ಒಳಗಡೆ ಒಂದು ಇಂಜೆಕ್ಷನ್ ಕೊಡ್ತೀವಿ. ಆ ಇಂಜೆಕ್ಷನ್ ಕೊಟ್ಟಾಗ ಟೆಂಪರರಿ ತಾತ್ಕಾಲಿಕವಾಗಿ ನಿಮಗೆ ಕಡಿಮೆ ಆಗುತ್ತೆ, ಮತ್ತೆ ನಂತರ ಬರುವಂಥ ಸಾಧ್ಯತೆ ಇರುತ್ತೆ. ಫೈನಲ್ ನಿಮಗೇನು ಸರ್ಜರಿ ಮಾಡಬೇಕಾಗಿ ಬರ್ಬೋದು. ಕೆಲವರಿಗೆ ನಮ್ಮ OPDಗೆ ಬರುವಂಥ 100 ಜನ ಪೇಷಂಟಲ್ಲಿ ಸುಮಾರು ಒಂದು 5ರಿಂದ 10 ಜನಕ್ಕೆ ಸರ್ಜರಿ ನಾವು ಅಡ್ವೈಸ್ ಮಾಡ್ತೀವಿ, ಹೇಳ್ತೀವಿ ಸರ್ಜರಿ ಮಾಡಿದ್ರೆ ನಿಮ್ಮ ನೋವೇನಿದೆ ಕಡಿಮೆ ಆಗುತ್ತೆ ಅಂತ. ಆ ಸರ್ಜರಿ ಈಗ ಇರುವಂಥ ನಮ್ಮಲ್ಲಿರುವಂಥ ಟೆಕ್ನಾಲಜಿ ಇರ್ಬೋದು, ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ ನಾವು, ನ್ಯಾವಿಗೇಷನ್, ರೋಬೋಟ್ ಯೂಸ್ ಮಾಡೋದ್ರಿಂದ ಸಕ್ಸಸ್ ರೇಟ್ ಸಿಗ್ನಿಫಿಕೆಂಟ್ಲಿ ಮಚ್ ಬೆಟರ್ ಮುಂಚೆಗಿಂತ. ಸುಮಾರು ಜನದಲ್ಲಿ ಈ ಭಯ ಇರುತ್ತೆ, ಸ್ಪೈನ್ ಸರ್ಜರಿ ಮಾಡಿಸಿದ್ರೆ ನನಗೆ ಪ್ಯಾರಲೈಸ್ ಆಗಿಬಿಡುತ್ತೆ, ಕಾಲು ಹೋಗ್ಬಿಡುತ್ತೆ, ನನಗೆ ಮಾಡಿಸಬಾರ್ದು. ಅದು ಒಂದು 15-20 ವರ್ಷದಿಂದ ಇತ್ತು, ನಿಜ, ಕೆಲವರು ಮಾಡ್ತಾ ಇದ್ರು. ಇವಾಗ ಆ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿರುವಂಥ ಟೆಕ್ನಾಲಜಿ, ನಾವು ಪಡೆದಿರುವಂಥ ಟ್ರೈನಿಂಗ್ ಇರ್ಬೋದು, ಅದರಿಂದ ಎಲ್ಲ ತುಂಬ ವ್ಯತ್ಯಾಸ ಆಗಿದೆ. ಈಗ ನಮ್ಮಲ್ಲಿ ಪೇಷಂಟು ಇವತ್ತು ಬೆಳಗ್ಗೆ ಸರ್ಜರಿ ಆದರೆ ಅವತ್ತೇ ಸಂಜೆ ಎಬ್ಬಿಸಿ ಓಡಾಡಿಸ್ತೀವಿ, ಮಾರನೇ ದಿನನೇ ಮನೆಗೆ ಡಿಸ್ಚಾರ್ಜ್ ಮಾಡೋದು. ಸಣ್ಣ ಸರ್ಜರಿ, ಸ್ವಲ್ಪ ದೊಡ್ಡ ಸರ್ಜರಿ ಆದರೆ 2 ದಿನದಲ್ಲಿ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಆಮೇಲೆ ಅವರು ಸರ್ಜರಿಯಿಂದ ಕಾಲು ನೋವೇನಾದ್ರು ಬಂದಿದ್ರೆ ಆಪರೇಷನ್ ಆದ ನಂತರ ಫಸ್ಟ್ ಹೇಳೋದೇ ಅದು ಕಾಲು ನೋವು ಹೋಗಿದೆ. ಅವರಿಗೆ ಒಂಥರ ಅವರ ಜೀವನನೇ ಚೇಂಜ್ ಆದಂಗೆ ಆಗ್ಬಿಡುತ್ತೆ. ಇದಾಗಿರೋದ್ರಿಂದ ಅವರು ನಡೆಯೋದಿರ್ಬೋದು. ಕೆಲವರಿಗೆ BP ಇರುತ್ತೆ, ಶುಗರ್ ಇರುತ್ತೆ, ಅವ್ರಿಗೆ ಡಾಕ್ಟರ್ ಹೇಳಿರ್ತಾರೆ ವಾಕಿಂಗ್ ಮಾಡಬೇಕು ಅಂತ. ಅಂದರೆ ವಾಕ್ ಮಾಡೋಕ್ಕಷ್ಟಕ್ಕೆ ಕಾಲು ನೋವು ಬರೋದು, ಕಾಲು ಜೋಮ್ ಬರೋದು ಆಗುತ್ತೆ. ನಾವು ಸರ್ಜರಿ ಮಾಡಿದ ತಕ್ಷಣ ಏನಾಗುತ್ತೆ, ಅವರು ನಡೆಯೋವಂಥದ್ದು ಜಾಸ್ತಿ ಆಗುತ್ತೆ. ನಡೆಯೋದು ಜಾಸ್ತಿ ಆಗಿದ ತಕ್ಷಣ ಅವರಿಗೆ ಕಾಲಲ್ಲಿ ಆ ತೊಂದರೆ ಬರದೇ ಇರೋದ್ರಿಂದ ಅವರು BP, ಶುಗರ್ ಕಂಟ್ರೋಲ್ ಬರೋದು, ಬೇರೆ ಹೆಲ್ತ್ ಇಂಪ್ರೂವ್ ಆಗೋದು, ಇದೆಲ್ಲ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಓವರಾಲ್ ಸಜೆಷನ್ ಏನು ಅಂದರೆ, ನೀವು ನಿಮ್ಮ ಬೆನ್ನನ್ನು ಸಾಕಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಜಾಗ್ರತೆಯಿಂದ ನೋಡ್ಕೋಬೇಕಾಗತ್ತೆ. ಅದು ಎಲ್ಲದರಲ್ಲೂ ಇರುತ್ತೆ. ಕೂರೋ ರೀತಿ ಇರ್ಬೋದು, ನಿಲ್ಲೋ ರೀತಿ ಇರ್ಬೋದು, ಭಾರ ಎತ್ತೋ ರೀತಿ, ನೀವೇನು ತಿಂತೀರಾ ಅದು ಕೂಡ ಅದ್ರ ಮೇಲೆ ವ್ಯತ್ಯಾಸ ಆಗುತ್ತೆ. ಒಳ್ಳೆ ಪೌಷ್ಟಿಕವಾದ ಆಹಾರ ತಿನ್ನಲ್ಲ ಅಂತಂದರೆ, ಪ್ರೋಟೀನ್ ಇಲ್ಲ ಸಫಿಷಿಯೆಂಟಾಗಿ, ವಿಟಮಿನ್ D ಇಲ್ಲ, ಕ್ಯಾಲ್ಸಿಯಂ ಇಲ್ಲ, ಆ ಥರ ಎಲ್ಲ ಇಲ್ಲದೆ ಇರೋ ಸಮಯದಲ್ಲಿ ನಿಮ್ಮ ಬೆನ್ನಿನ ಮೇಲೆ ಅದು ಪ್ರಭಾವ ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಮಾಡಬೇಕು. ನೀವು ಕೂರುವಂಥ ರೀತಿ, ಎಕ್ಸಸೈಸ್ ಮಾಡೋದು, ಇದೆಲ್ಲ ತುಂಬ ಮುಖ್ಯ. ನಮ್ಮಲ್ಲಿ ಮುಂಚೆ ಎಲ್ಲರೂ ಮನೆಯಲ್ಲಿ ಕೆಲಸಗಳೇನೆ ಎಕ್ಸಸೈಸ್ ಥರ ಆಗ್ತಿತ್ತು. ಈಗೆಲ್ಲ ಉಪಕರಣಗಳಿರೋದ್ರಿಂದ ಅಷ್ಟು ಮಾಡೋದಿಲ್ಲ. ಹಾಗಾಗಿ ಯೋಗ ಮಾಡೋದಿರ್ಬೋದು, ವಾಕಿಂಗ್ ಇರ್ಬೋದು, ಬೇರೆ ಎಕ್ಸಸೈಸ್ ಮಾಡೋದಿದ್ದು, ಅದು ಮಾಡಿದ್ರೆ ನಿಮಗೆ ತುಂಬಾ ಅದರಿಂದ ಸಹಾಯ ಆಗುತ್ತೆ. ಅದೂ ಆಗಲಿಲ್ಲ ಅಂದರೆ ನೀವು ವೈದ್ಯರನ್ನು ಕಾಣಿದ್ರೆ ಅವರಿಂದ ಏನು ತೊಂದರೆ ಆಗ್ತಾ ಇದೆ ನೋಡಿ ಅದಕ್ಕೆ ನಿಮಗೆ ಸಲಹೆ ಕೊಟ್ಟು ಅದನ್ನು ಸರಿ ಮಾಡೋದಕ್ಕೆ ಸಹಾಯ ಮಾಡ್ತೀವಿ.